ಮಲತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ಈ ಗ್ರಾಮದಲ್ಲಿ ಮಾಡುವುದರ ಬಗ್ಗೆ ಈ ಊರಿನ ಮತ್ತು 3 ಗ್ರಾಮದವರ ಸಂಪೂರ್ಣ ವಿರೋಧವಿರುತ್ತದೆ. ಕಾನೂನಿನ ವ್ಯಾಪ್ತಿಯನ್ನ ಮೀರಿ ಈ ಗ್ರಾಮದಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನವರು ಮಲತ್ಯಾಜ್ಯ ಸಂಸ್ಕರಣಾ ಘಟಕವನ್ನ ಮಾಡುವ ಹೋರಾಟಕ್ಕೆ ಅವರು ಇಳಿದಿದ್ದಾರೆ. ಏನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತೇನೆ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನುಮತಿ ಕಡ್ಡಾಯವಾಗಿ ಬೇಕಾಗ್ತದೆ. ಒಂದು FSTP ಯನ್ನ ಒಂದು ಊರಿನಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಈ ಅನುಮತಿ ಖಂಡಿತ ಬೇಕಾಗ್ತದೆ. ಅದೇ ರೀತಿಯಲ್ಲಿ ಸ್ಥಳೀಯ ಪಂಚಾಯತ್ನ ಅನುಮತಿ ಕೂಡ ಬೇಕಾಗ್ತದೆ. ಒಂದು ಸಣ್ಣ ಕಟ್ಟಡ ಆಗ್ಬೇಕಾದ್ರೂ ಕೂಡ ಪಂಚಾಯತ್ನ ಪರವಾನಗಿ ಬೇಕಾಗ್ತದೆ. ಅಲ್ಲಿ ಒಂದು ನಿರ್ಣಯ ಆಗ್ಬೇಕಾಗ್ತದೆ. ಇಷ್ಟು ದೊಡ್ಡ ಮಟ್ಟದ ಒಂದು ಸಂಸ್ಕರಣಾ ಘಟಕ ಈ ಊರಿನಲ್ಲಿ ಆದಾಗ ಯಾವುದೇ ಕಾನೂನನ್ನ ಪಾಲನೆ ಮಾಡದೆ ಏಕಾಏಕಿ ಇಲ್ಲಿಗೆ ಒಂದು ಕಾಮಗಾರಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಂಸ್ಕರಣಾ ಘಟಕಕ್ಕೆ ಸಂಪೂರ್ಣ ಗ್ರಾಮಸ್ಥರ ವಿರೋಧವಿದೆ. ಮತ್ತೆ ಒಂದು FSTP ಯನ್ನ ಒಂದು ಗ್ರಾಮದಲ್ಲಿ ಮಾಡಬೇಕಾದ್ರೆ ಅದರದ್ದೇ ಆದ ಕಾನೂನುಗಳಿವೆ. ಆ ಗ್ರಾಮಕ್ಕೆ ಅಗತ್ಯ ಇದೆ ಅಂತೇಳಿ ಹೇಳಿ ಜಿಲ್ಲಾಧಿಕಾರಿಯವರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗ್ತದೆ. ಆ ಪ್ರದೇಶದಲ್ಲಿ ಎಷ್ಟು ಸೆಪ್ಟಿಕ್ ಟ್ಯಾಂಕ್ ಬಳಕೆ ಆಗ್ತದೆ, ಎಷ್ಟು ಮಲ ಬರ್ತದೆ, ಅದನ್ನು ಅಂದಾಜು ಮಾಡಿ, ಈಗ 5 KLD 10 KLD ಅಂತೇಳಿ ಹೇಳ್ತಾರೆ, ಅದನ್ನ ಪರಿಶೀಲನೆ ಮಾಡಿ ಗ್ರಾಮದ ಅಗತ್ಯತೆ ಇದೆ ಅಂತ ತಿಳಿದು ಅವರು ಮುಂದುವರಿಬೇಕಾಗ್ತದೆ. ಅದೇ ರೀತಿಯಲ್ಲಿ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ನಗರ ಹಾಗೂ ಗ್ರಾಮದಿಂದ ಸ್ವಲ್ಪ ದೂರ ಇರುವ ಸ್ಥಳವನ್ನ ಈ FSTP ಯನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಇದೆ. ಅದನ್ನ ವೈಲೇಷನ್ ಮಾಡಿ ಏನು ಕೆದೂರು, ಒಳತೂರು, ಬೇಳೂರಿನ ಹೃದಯ ಭಾಗದಲ್ಲಿ ಈ ಒಂದು FSTP ಯನ್ನ ಪ್ರಾರಂಭ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತೆ ದುರ್ವಾಸನೆಯಿಂದ ದೂರವಾದ ಸ್ಥಳವನ್ನ ಆಯ್ಕೆ ಮಾಡ್ಬೇಕಂತೇಳಿ ಹೇಳಿ ಕಾನೂನು ನಡೆದಿದೆ. ಇದು ಏನಿದೆ, ಇಲ್ಲಿ ಪಕ್ಕದಲ್ಲಿ ನೂರಾರು ಮನೆಗಳಿವೆ, ಶಿಕ್ಷಣ ಸಂಸ್ಥೆಗಳಿವೆ, ದೇವಸ್ಥಾನಗಳಿವೆ. ಇವೆಲ್ಲವುಗಳನ್ನ ಪರಿಗಣನೆಗೆ ತಗೊಳ್ಳದೆ ಏಕಾಏಕಿಯಾಗಿ ಈ ಹೃದಯ ಭಾಗದಲ್ಲಿ ಈ FSTP ಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನವರು ಕಾವಡಿಯಲ್ಲಿ ಇದನ್ನ ಮಾಡಲಿಕ್ಕೆ ಹೊರಟಿದ್ದವರು. ಅಲ್ಲಿಯ ವಿರೋಧ ಬಂದ ಕಾರಣ ಈ ಗ್ರಾಮದಲ್ಲಿ ಅದನ್ನ ಮಾಡಲಿಕ್ಕೆ ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಬಗ್ಗೆ 3 ಗ್ರಾಮದವರ ಸಂಪೂರ್ಣ ವಿರೋಧ ಇದೆ ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಾಕಲ್ಲ. ನಮಸ್ಕಾರ, ನಾನು ದೀಪಾ ಪ್ರವೀಣ್ ಶೆಟ್ಟಿ ಅಂತ, ಕೆದೂರು ಗ್ರಾಮದಿಂದ. ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯವರು ಏನಿಲ್ಲಿ ನಮ್ಮ ಉಳ್ತೂರಲ್ಲಿ ಜಾಗ ತಕೊಂಡು ತ್ಯಾಜ್ಯ ವಿಲೇವಾರಿ ಘಟಕ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ಎಲ್ಲ ಗ್ರಾಮಸ್ಥರ ವಿರೋಧ ಇತ್ತು. ಇದರಿಂದ ಪರಿಸರ ಮಾಲಿನ್ಯ, ಆಮೇಲೆ ಅಂದ್ರೆ ನಮ್ಗೆಲ್ಲ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಬರ್ತೈತ. ಹಾಗೆ ಪ್ರಾಣಿ ಪಕ್ಷಿ, ಹಾಗೆ ನೀರಿನ ಮಾಲಿನ್ಯ, ಜಲ ಮಾಲಿನ್ಯ ಮೂಲಗಳ ಅದ್ರ ಮೂಲಕ್ಕೆ ಹೋಯ್ ತಲುಪತ್ತ. ಅವ್ರು ಯಾರೋ ಬಂದೀಗ ಹೇಳ್ರು ಅಂತ ಅಂದ್ರೆ, ನಾನು ಇದೇ ಊರಿನವ್ರ, ನಾನು ಇದು ಒಳ್ಳೇದ ಕೈ ಮಾಡ್ತಿದ್ದೆ ಹಾಗೆ ಹಿಂಗೆ ಅಂದಳಿ ಒಂದ್ ಲೇಡಿ ಹೇಳ್ರ. ನನ್ನ ಒಪಿನಿಯನ್, ಅವ್ರು ಇದೇ ಊರಿಗೆ ಸಂಬಂಧಪಟ್ಟವರ ಆದಿದ್ರೆ ನಮ್ಮ ಊರಿನ ವೆಲ್ವಿಷರ್ ಆಗಿರ್ತಾರೆ. ಬಿಟ್ರೆ ನಮ್ಮ ಊರಿಂದ ಈ ರೀತಿ ಸಿಚುವೇಶನ್ಗೆ ಅದಕ್ಕೆ ಪರವಾಗಿ ಅವ್ರು ಮಾತಾಡುದಿಲ್ಲ ಅನ್ಕಂತ ನಾನು. ಅವ್ರು ಹೇಳ್ದ ಪಿಟ್ಟು ಹೊಂಡನ ಹೆಂಗ್ ಮಾಡ್ಲಕ್ಕ ಏನೇನು ಪ್ರೊಸೀಜರ್ ಎಲ್ಲ ಹೇಳ್ರ. ಅದರಿಂದ ಹೂ ಬೆಳಿತಂಬ್ರ, ಫಿಲ್ಟರ್ ಆದ್ ನೀರ್ ಬತ್ತಂಬ್ರ. ನಾನ್ ಹೇಳುದಂತಂದ್ರೆ, ಫಿಲ್ಟರ್ ಆದ್ ನೀರ್ ಅಥವಾ ಚಂದದ ಹೂ ಬೆಳೆದ ಗಾರ್ಡನ್ ಆಗ್ದಿದ್ರೆ ಅದು ಅವ್ರು ಸಾಲಿಗ್ರಾಮದಂಗೆ ಮಾಡ್ಕೊಂಡ್ಲಿ, ನಾವು ಅಲ್ಲಿ ಹೋಯ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತು. ನಮ್ಮೂರನ್ನ ನಾವ್ ಹೆಂಗೆ ಇತ್ತ ಹಂಗೆ ವ್ಯವಸ್ಥಿತವಾಗಿ ಹೊತ್ ಈಗ ಈ ವಿಷಯ ಎಂಬುದು ಇತ್ಕಾಣಿ ತುಂಬಾ ಡೀಪ್ ಆಗಿ ಹೊತ್ತಾಯ್ತು. ನಾವ್ ಯಾರು 1% ಜನ ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಲುವುದಿಲ್ಲ. ಬಟ್ ಸೆಕೆಂಡ್ ಥಿಂಗ್ ಎಂತ ಅಂದ್ರೆ, ಒಂದ್ ಮನಿ ಅಂದ್ರ ಮೇಲೆ ನಾವು ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಜಗಳ ಆಡತ್ತ. ಅದೇ ಪಕ್ಕದ ಮನೆಯವ್ರ ಅಥವಾ ಬೇರೆ ಊರಿನವ್ರು ಬಂದ ನಮ್ಮ ಪರವಾಗಿ ಎಂತಾರು ಅಂದ್ರೆ ನಮ್ ವಿರುದ್ಧ ಎಂತಾರು ಮಾತಾಡ್ದಾಗ್ಲಿಕ್ಕೆ ನಾವೆಲ್ಲ ಬಂದಾತ. ಹಾಗೆ ಈಗ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯವ್ರ ಎಂತ ಇದನ್ ಮಾಡೋಕ್ ಹೊಟ್ಟಿರ್ಕಾಣಿ, ಇದಕ್ ನಮ್ದು ಎಲ್ಲರದು ಅಪೋಸಿಟ್. ಇಲ್ಲಿ ಸುತ್ತಮುತ್ತ ಎಲ್ಲ, ನಾನ್ ಕೆದೂರು ಗ್ರಾಮದೊಳ, ಕೆದೂರು, ಉಳ್ತೂರು, ಮಲ್ಯಾಡಿ ಎಲ್ಲೆಲ್ಲ ಸುತ್ತ ಎಲ್ಲರೂ ನಾವು ಒಂದಾಗಿರುತ್ತ. ಅಟ್ ಎನಿ ಕಾಸ್ಟ್ ನೀವ್ ಎಂತ ಎಣ್ಸ್ಕೊಂಡಿರಿ ಅದ್ ಆಪಕ್ ನಾವು ಬಿಡುವುದೇ ಇಲ್ಲ. ಅದ್ರ ಮೇಲೆ ನೀವು ಮಾಡ್ಕೊಂಡ್ ಹೊರಟ್ರೆ ಓಕೆ, ನೀವು ಮುಂದುವರಿನಿ, ನಾವು ನಮ್ ಲೆಕ್ಕದಂಗ್ ನಾವು ಮುಂದುವರಿತ್ತು. ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಇಷ್ಟೆಲ್ಲ ಜನರು ಇಲ್ಲೆಲ್ಲ ವಾಸ ಮಾಡ್ತಾ ಇದ್ರು, ಶಾಲಿ ಮಕ್ಕಳಿತ್ತು, ದೇವಸ್ಥಾನ ಇತ್ತು, ಪಕ್ಷಿಧಾಮ ಇತ್ತು, ಇಲ್ಲೇ ಹತ್ರ ಫ್ಯಾಕ್ಟ್ರಿಗಳಿತ್ತು, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ರು, ಎಲ್ಲರಿಗೂ ತೊಂದರೆ ಆಯ್ತು ಇದ್ರಿಂದ. ಅಂದ್ರೆ ಜಲ ಮೂಲಗಳೇ ಹಾಳಾತ್ತು. ಈಗ ಕಾಯಿಲಿ ಕಸಾಲಿ ಬಪ್ಪಕ್ಕೆ ನಾವ್ ಎಂತ ನಮ್ಮ ಮನೆ ಬಾಗ್ಲಂಗೆ
ಕಾಯ್ಲಿ ಕಸಲಿ ನಾವು ಗಂಟು ಇಟ್ಕೊಂಡಾಗ ಆಗ್ತ. ಸೊ ಇದಕ್ ನಾವು 100% ಎಲ್ಲರದು ಅಪೋಸಿಟ್. ಸೊ ಇದಕ್ಕೆ ಏನೇನ್ ಕ್ರಮ ಕೈಗೊಳಕ ನಾವೆಲ್ಲರೂ ನಮ್ಮ ಪರವಾಗಿ ನಾವು ಮಾಡ್ತಾ ಇತ್ತ. ಎಲ್ಲರೂ ಊರವ್ರ ಸಪೋರ್ಟ್ ಇಂದ ಎಲ್ಲರೂ ನಾವು ಹೆಂಗಸರು ಮಕ್ಕಳೆಲ್ಲ ಒಟ್ಟಾಗಿ ಇವತ್ತಿಗೆ ನಾವು ಅಪೋಸ್ ಮಾಡ್ತಾ ಇತ್ತ. ಸೊ ಈಗ ಸಾಲಿಗ್ರಾಮ ಪಟ್ಟಣ ಪಂಚಾಯತಿಯವರು ಯಾವುದೇ ಕಾರಣಕ್ಕೂ ಇಲ್ಲ ಈ ಕೆಲಸ ಮಾಡೋಕೆ ನಾವು ಬಿಡುವುದೇ ಇಲ್ಲ. ಅಟ್ ಎನಿ ಕಾಸ್ಟ್ ಇದು ನೆಕ್ಸ್ಟ್ ಲೆವೆಲ್ ಅವರು ನಾವು ಹೋಪಕ್ ರೆಡಿ ಇತ್ತು. ಸೊ ನಾವೆಲ್ಲರೂ ಇದಕ್ಕೆ ಅಂದ್ರೆ ನಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು. ಸುಮಾರು 14 ವರ್ಷಗಳಿಂದ ಇಲ್ಲಿ ಡಂಪಿಂಗ್ ಯಾರ್ಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. 2010ರಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಇಲ್ಲಿಯ 2 ಎಕರೆ 17 ಸೆಂಟ್ ಜಾಗವನ್ನು ಡಂಪಿಂಗ್ ಯಾರ್ಡ್ಗಾಗಿ ಪರ್ಚೇಸ್ ಅನ್ನು ಮಾಡ್ತದೆ. ಮಾರುಕಟ್ಟೆ ಬೆಲೆಗಿಂತ ಸುಮಾರು 4-5 ಪಟ್ಟು ಜಾಸ್ತಿಯನ್ನು ಕೊಟ್ಟು ಅವರು ಈ ಜಾಗ ಪರ್ಚೇಸ್ ಮಾಡ್ತಾರೆ. ಅವತ್ತಿಂದ ಇವತ್ತು ತನಕ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದ್ರ ಬಗ್ಗೆ ಆಗಬಾರ್ದು ಅಂತೇಳಿ ಕೋರ್ಟ್ನಲ್ಲಿ ಕೂಡ ನಾವು ಕೇಸನ್ನು ಹಾಕಿದ್ದೇವೆ. ಕೇಸ್ ಯಾವ ರೀತಿ ಹಾಕಿದ್ದೇವೆ ಅಂದ್ರೆ ಅದು ಡಿಕ್ಲೇರ್ ಆಗಬೇಕು, ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡೋದಿಲ್ಲ, ಪ್ಲಸ್ ಇಂಜೆಕ್ಷನ್ ಆಗಬೇಕು ಅಂತ ನಾವು ಕೇಸ್ ಹಾಕಿದ್ದೇವೆ. ಕಾರಣಾಂತರಗಳಿಂದ ಅದು ಇಂಜೆಕ್ಷನ್ ವೆಕೇಟ್ ಆಗಿರ್ತದೆ 2013ರಲ್ಲಿ. ಅವರಿಗೆ ಇಲ್ಲಿ ಡಂಪಿಂಗ್ ಯಾರ್ಡ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕಿರ್ತದೆ. ಆಮೇಲೆ ನಾವು ಮತ್ತೆ ಸರ್ಕಾರವನ್ನ ಕೇಳಿದಾಗ, ಸರ್ಕಾರಕ್ಕೆ ಪತ್ರವನ್ನ ಬರೆದಾಗ, ಇಲ್ಲಿ SC ಮತ್ತೆ ST ಅವರ ಮನೆಗಳಿದೆ, ಅದು ಅತ್ಯಂತ ಹತ್ತಿರದಲ್ಲಿದೆ, ನಮ್ಮ ಮನೆಯ ಕಸವನ್ನು ತಗೊಂಡೋಗಿ ಅವ್ರ ಮೇಲೆ ಹಾಕೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರ ಸ್ವಲ್ಪ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ಗೆ ಪತ್ರವನ್ನ ಬರೀತದೆ, ಇಲ್ಲಿ ಕಲುಷಿತ ಆಗ್ತಾ ಇದೆ, ಇದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ. ಅವಾಗ ಅವ್ರು ಹೇಳ್ತಾರೆ, ನಾವು ಪಾರಂಪಳ್ಳಿಯಲ್ಲಿ ಆಲ್ರೆಡಿ ಜಾಗವನ್ನ ತಗೊಂಡಿದ್ದೇವೆ, ಆ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ಮಾಡ್ತಾ ಇದ್ದೇವೆ, ಸದ್ಯಕ್ಕೆ ಇಲ್ಲಿ ಯಾವ ಕಾಮಗಾರಿನ ನಾವು ಮಾಡುದಿಲ್ಲ ಅಂತೇಳಿ ಅವ್ರನ್ನ ಅಫಿದವಿತ್ತನ್ನು ಕೊಡ್ತಾರೆ, ಲೆಟರ್ ಅನ್ನ ಅವ್ರು ಬರೆದಿದ್ದಾರೆ. ಅದರ ನಂತರ ಮತ್ತೆ ಈಗ ಅವರು FSTPಗೆ ಅನುದಾನ ಬಂದಾಗ FSTP ಘಟಕಕ್ಕಾಗಿ ಕಾವಡಿಯಲ್ಲಿ ಜಾಗವನ್ನು ಪರ್ಚೇಸ್ ಮಾಡ್ತಾರೆ ಅವರು. ಆದ್ರೆ ಅಲ್ಲೇನಾಗತ್ತೆ, ಅದು ಗೋಮಾಳಕ್ಕೆ ಸಂಬಂಧಪಟ್ಟ ಜಾಗ ಆಗಿರೋದ್ರಿಂದ ಅದು ಆ ಜಾಗದಲ್ಲಿ ಮತ್ತೆ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ. ಅಲ್ಲಿ ಸ್ಥಳೀಯರು ವಿರೋಧ ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಹಾಗಾಗಿ ಅಲ್ಲಿನ ಜಾಗ ಕೂಡ ಅವರಿಗೆ ಸಿಗೋದಿಲ್ಲ. ಮತ್ತೆ ಅವ್ರಿಗೆ ಉಳಿದಿರೋದು ಯಾವುದು, ಇಲ್ಲಿನ ಒಂದು ಜಾಗ. ಈ ಜಾಗಕ್ಕೆ ಬಂದು ಮತ್ತೆ ಈಗ ಮೊನ್ನೆ DC ಅವರನ್ನ ಕರ್ಕೊಂಡ್ಬಂದು ಇಲ್ಲಿ FSTP ಮಾಡ್ತೇವೆ ಅಂತ ಹೇಳ್ತಾರೆ. FSTP ಮಾಡ್ಲಿಕ್ಕೆ ಇವ್ರ ಹತ್ರ ಯಾವ ಪರ್ಮಿಷನ್ಗಳು ಇಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಲಿ, ಸ್ಥಳೀಯ ಪಂಚಾಯತ್ ಆಗಿರ್ಲಿ, ಅಥವಾ ಆ ಪ್ರಾಜೆಕ್ಟ್ನ DPR ಆಗಿರ್ಲಿ, ಪ್ರಾಜೆಕ್ಟ್ ಏನ್ ಮಾಡ್ತೀವಿ ಅನ್ನೋದಿಲ್ಲ. ಈ ಜಾಗ ಏನಿದೆ, ಈ ಕೆದೂರು ಮತ್ತು ಉಳ್ತೂರು ದಬ್ಬೆಕಟ್ಟೆ ರಸ್ತೆಯಿಂದ ಸುಮಾರು 200 ಮೀಟರ್ ದೂರದಲ್ಲೇ ಇದೆ. ಆ ಜಾಗ ರಸ್ತೆಗೆ ಸಮಾಂತರವಾಗಿರುವಂಥದ್ದು. ಈ ಜಾಗ ಸುಮಾರು 25 ಅಡಿಗಳಷ್ಟು ಎತ್ತರ ಇದೆ. ಈ ಜಾಗಕ್ಕೆ ಸಂಬಂಧಪಟ್ಟ ಪಕ್ಕದಲ್ಲೇ ಫ್ಯಾಕ್ಟರಿಯ ಬಿಲ್ಡಿಂಗ್ಗಳಿದೆ, ಅಲ್ಲಿ ಒಂದು ಬಾವಿ ಇದೆ, ಇಲ್ಲಿಂದ 100 ಮೀಟರ್ ದೂರದಲ್ಲಿ ಮನೆಗಳಿದೆ. ಸುಮಾರು 300-400 ಜನ ಅಲ್ಲಿ ವಾಸವಾಗಿದ್ದಾರೆ. ಕೆದೂರು, ಬೇಳೂರು ಮತ್ತು ಉಳ್ತೂರು 3 ಗ್ರಾಮದ ಬಾರ್ಡರ್ ಇದಾಗಿದೆ. ಇವತ್ತು ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಕರೆದಿದ್ದಾರೆ ಪಟ್ಟಣ ಪಂಚಾಯತ್ ಅವರು. ಸೊ ಗ್ರಾಮಸ್ಥರು ಬಂದಿದ್ದೇವೆ. ನಮ್ಮ ಒಕ್ಕೊರಲ ಆಗ್ರಹ ಒಂದೇ, ವಿನಂತಿ ಒಂದೇ, ಇಲ್ಲಿ ಯಾವುದೇ ಕಾರಣಕ್ಕೂ FSTP ಆಗಲಿ, ಡಂಪಿಂಗ್ ಯಾರ್ಡ್ ಆಗಲಿ, ಅಥವಾ ನಿಮ್ಮ ಯಾವುದೇ ಕಸ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ ಕಸವನ್ನು ತಂದು ಇಲ್ಲೇ ಹಾಕಬಾರ್ದು, ಅಥವಾ ಇಲ್ಲಿ ಯಾವುದೇ ಕಾಮಗಾರಿಯನ್ನ ಕೈಗೊಳ್ಳಬಾರ್ದು ಅನ್ನೋದು ನಮ್ಮ ವಿನಂತಿ ಮತ್ತೆ ಆಗ್ರಹ. ಜೊತೆಗೆ ಇವರಿಗೆ ಸಾಲಿಗ್ರಾಮದಿಂದ ಅವ್ರೇನು ಹೇಳ್ತಾರೆ, ಕಂಟೈನರ್ ಗಾಡಿಯ ಸಕ್ಕಿಂಗ್ ಮೆಷಿನ್ ತಗೊಬಂದು ಇಲ್ಲಿ ಡಂಪ್ ಮಾಡ್ತೀವಿ ಅಂದ್ರೆ 12-13 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. 12-13 ಕಿಲೋಮೀಟರ್ ಡಿಸ್ಟೆನ್ಸ್ ಕೂಡ ಅವರು ತ್ಯಾಜ್ಯವನ್ನೇ ಎಸೆಯೋದು ಬಿಟ್ಟರೆ ಮತ್ತೆ ಯಾವುದೂ ಇದಾಗುವಂಥ ಸಾಧ್ಯತೆ ಇಲ್ಲ. ಅದರಿಂದ ಅವರಿಗೆ ಹತ್ತಲ್ಲಿ ಜಾಗವನ್ನು ನೋಡಿ, ಕಮ್ಮಿ ಡಿಸ್ಟೆನ್ಸ್ ಅಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಮದೇ ಜಾಗವನ್ನು ನೋಡಿ ದಯವಿಟ್ಟು ಅಲ್ಲೇ ನಿಮ್ಮ ಘಟಕವನ್ನು ಮಾಡಿಕೊಳ್ಳಿ ಅಂತೇಳಿ ನಾವು ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಹಾಗೆ ಜಿಲ್ಲಾಡಳಿತ ಜೊತೆಗೆ ಸರ್ಕಾರಕ್ಕೂ ನಮ್ಮ ಶಾಸಕರು ಸಂಸದರಿಗೂ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ನಾವು DC ಅವರನ್ನ ಭೇಟಿಯಾಗಿ ಮನವಿಯನ್ನು ಕೂಡ ಕೊಡ್ತೇವೆ. ಜೊತೆಗೆ ಕೋರ್ಟಲ್ಲಿ ಕೂಡ ಇದನ್ನು ನಾವು ಮುಂದೆ ಪ್ರಶ್ನೆ ಮಾಡುವರಿದ್ದೇವೆ.